Hey guys, welcome back to Boomy Stocks. ಈ ಒಂದು ವಿಡಿಯೋದಲ್ಲಿ ನಾನು BCom 5th ಸೆಮಿಸ್ಟರ್ ಅಲ್ಲಿ GST ಸಬ್ಜೆಕ್ಟ್ ಚಾಪ್ಟರ್ 1 ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಇಂಟ್ರೊಡಕ್ಷನ್ ಟು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ಲಿ ಬಂದು ವಾಟ್ ಈಸ್ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಏನು ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಂದ್ರೆ ಇದು ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ 1st ಜುಲೈ 2017 ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋದಾಗಿರುತ್ತೆ. ಈ ಒಂದು GST ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಎಲ್ಲಾ ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡಿ ಅಥವಾ ಅವಾಯ್ಡ್ ಮಾಡಿ ಈ ಎಕ್ಸೈಸ್ ಡ್ಯೂಟೀಸ್ ಆಗಿರ್ಬೋದು, ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, VAT ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಲಕ್ಸುರಿ ಟ್ಯಾಕ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿ ಒಂದೇ ಒಂದು ಟ್ಯಾಕ್ಸ್ ಇಟ್ಟಿದ್ದಾರೆ, ಅದು GST. ಇವುಗಳನ್ನೆಲ್ಲ ಬಿಟ್ಟು ರಿಚ್ ಆಗಿದ್ರು ಪುವರ್ ಆಗಿದ್ರು ಯಾವುದೇ ಒಂದು ಪರ್ಸನ್ ಆಗಿದ್ರು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ಗೂಡ್ಗೆ ಅಥವಾ ಆ ಒಂದು ಸರ್ವಿಸ್ಗೆ ಅವನು ಟ್ಯಾಕ್ಸ್ ಪೇ ಮಾಡಬೇಕು. ಅದನ್ನ GST ಅಂತ ಹೇಳಿ ಕರೀತಾರೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಇದ್ರ ಮೇನ್ ಇಂಟೆನ್ಷನ್ ಬಂದು ಬೇರೆ ಬೇರೆ ಲೇವಿ ಟ್ಯಾಕ್ಸಸ್ ನೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವ್ದು ತಂದಿರ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈ ಒಂದು GST ನ ಒಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. 1st ಜುಲೈ 2017 ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದನ್ನ ನೆನ್ಪಿಟ್ಕೋಬೇಕು ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್ ಬಂದು ಆಬ್ಜೆಕ್ಟಿವ್ಸ್ ಆಫ್ GST. ಈ ಒಂದು GST ಮೇನ್ ಗೋಲ್ ಏನು ಅಂತ ನೋಡೋದಾದ್ರೆ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂದ್ರೆ ಒಂದು ಕಂಟ್ರಿಯಲ್ಲಿ ಇರುವಂತಹ ಎಲ್ಲಾ ಟ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡಿ ಒಂದೇ ಟ್ಯಾಕ್ಸ್ ಇರಬೇಕು, ಅದು ಒಂದು ಕಂಟ್ರಿಗೆ. ಈ ಒಂದು ಟ್ಯಾಕ್ಸ್ ಯಾವುದು? GST. ಇದು ಒಂದು ಅದರ ಮೇನ್ ಮೋಟೋ ಆಗಿದೆ. ಅಂಡ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಇನ್ಸ್ಟೆಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಮ್ಯಾನುಫ್ಯಾಕ್ಚರ್ ಮಾಡೋರ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಇರಬಾರ್ದು. ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಲ್ಲ ಕಸ್ಟಮರ್ಸ್, ಅವ್ರು ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಯೂನಿಫಾರ್ಮ್ GST ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್. GST ರಿಜಿಸ್ಟ್ರೇಷನ್ ಬಂದು ಸ್ವಲ್ಪ ಜನ ಅಂದ್ರೆ ಜಾಸ್ತಿ ಮಟ್ಟದಲ್ಲಿ ಇನ್ಕಮ್ ಇರೋರು GST ರಿಜಿಸ್ಟ್ರೇಷನ್ ನ ವಾಲಂಟಿಯರ್ ಆಗಿ ಮಾಡ್ಕೋತಾರೆ. ಅದಕ್ಕಾದ ಒಂದು ಯೂನಿಫಾರ್ಮಿಟಿ ಅಂದ್ರೆ ಈ ತರನೇ GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಈ ತರನೇ ಪೇಮೆಂಟ್ಸ್ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರೊಸೀಜರ್ ನ ತಗೊಬಂದಿರ್ತಾರೆ. ಇದು ಒಂದು ಮೇನ್ ಆಬ್ಜೆಕ್ಟಿವ್ಸ್ ಆಫ್ GST ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಟು ಎಲಿಮಿನೇಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಡಬಲಿಂಗ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಇವಾಗ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದ್ರೆ ಏನು? ಮ್ಯಾನುಫ್ಯಾಕ್ಚರರ್ ಟು ರಿಟೇಲರ್ ಟು ಫೈನಲ್ ಕನ್ಸ್ಯೂಮರ್ ಅಥವಾ ಕಸ್ಟಮರ್ ಅಂತ ಹೇಳ್ಬೋದು. ಈ ಮಿಡಲ್ ಅಲ್ಲಿ ಮ್ಯಾನುಫ್ಯಾಕ್ಚರರು ಯಾವ ಪ್ರೈಸ್ಗೆ ರಿಟೇಲರ್ಗೆ ಸೆಲ್ ಮಾಡಿರ್ತಾನೋ ಒಂದು ಪ್ರಾಡಕ್ಟ್ ನ ಅದೇ ಪ್ರೈಸ್ಗೆ ರಿಟೇಲರ್ ಬಂದು ಒಂದು ಕಸ್ಟಮರ್ಗೆ ಸೆಲ್ ಮಾಡ್ತಾನ? ಇಲ್ಲ, ಅಲ್ಲಿ ಅವನದೇ ಆದ ಒಂದು ಬೆಲೆಯನ್ನ ಅವನು ಸೃಷ್ಟಿಸ್ಕೊತಾನೆ. ಆ ತರ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅಂದ್ರೆ ಒಂದು ಅಮೌಂಟ್ ಗಿಂತ ಜಾಸ್ತಿ ಮಟ್ಟದಲ್ಲಿ ಒಂದು ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿ ಅದರ ಕ್ವಾಂಟಿಟಿ ತಗ್ದಂಗೆ ಎಷ್ಟು ಅಮೌಂಟ್ ಇರುತ್ತೋ ಅದಕ್ಕಿಂತ ಜಾಸ್ತಿ ಕೊಟ್ಟು ಫ್ರಾಡಲೆಂಟ್ ಆಕ್ಟಿವಿಟೀಸ್ ಬಂದು ಮಾಡ್ತಾ ಇರ್ತಾನೆ ಒಬ್ಬ ರಿಟೇಲರ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು. ಆಗ ಏನಾಗುತ್ತೆ, ಆ ಪ್ರಾಡಕ್ಟ್ ಗಿರೋ ಪ್ರೈಸ್ ಬಂದು ಡಬಲ್ ಆಗ್ತಾ ಹೋಗುತ್ತೆ. ಕಸ್ಟಮರ್ ಬಂದು ಫೈನಲ್ ಪೇಯರ್ ಅದನ್ನ ತಗೋತಾನೆ. ಅವಾಗ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ತರ ಒಂದು ವೈಬ್ರೇಷನ್ ನ ಅವಾಯ್ಡ್ ಮಾಡ್ಬೇಕು. ಅದು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಆಗಿರ್ಬೋದು, ಡಬಲಿಂಗ್ ದ ಟ್ಯಾಕ್ಸ್ ಆಗಿರ್ಬೋದು, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗಿರ್ಬೋದು, ಅದನ್ನ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಈ ಒಂದು ಆಬ್ಜೆಕ್ಟಿವ್ಸ್ ಆಫ್ GST ನ ತಗೊಬಂದಿದ್ದಾರೆ. ಅದನ್ನ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಬ್ಸ್ಯೂಮ್ ಆಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಟ್ ಸೆಂಟರ್ ಅಂಡ್ ಸ್ಟೇಟ್ ಲೆವೆಲ್. ಈಗ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಂದು ತುಂಬಾ ಟ್ಯಾಕ್ಸಸ್ ಇದೆ, ಅದನ್ನೆಲ್ಲ ಸಬ್ಸ್ಯೂಮ್ ಮಾಡಿ ಈ ಒಂದು GST ನ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅಂಡ್ ರೆಡ್ಯೂಸ್ ಟ್ಯಾಕ್ಸ್ ಇವೇಷನ್. ಟ್ಯಾಕ್ಸ್ ಇವೇಷನ್ ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಇವೇಷನ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಇವೇಷನ್ ಅಂದ್ರೆ ಈ ಫ್ರಾಡಲೆಂಟ್ ಆಕ್ಟಿವಿಟೀಸ್, ಟ್ಯಾಕ್ಸ್ ಪೇ ಮಾಡ್ದಿರೇ ಇರೋದು ಅಥವಾ ಯಾವ್ದಾದ್ರು ಒಂದು ಫೇಕ್ ರಿಪೋರ್ಟ್ಸ್ ನ ಸಬ್ಮಿಟ್ ಮಾಡೋದು, ಟ್ಯಾಕ್ಸ್ ನ ಕಡಿಮೆ ಮಾಡೋದಕ್ಕೋಸ್ಕರ ಇಂಥ ಒಂದು ಫ್ರಾಡಲೆಂಟ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ರೆ ಅದನ್ನ ಟ್ಯಾಕ್ಸ್ ಇವೇಷನ್ ಅಂತ ಹೇಳಿ ಕರೀತಾರೆ. ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಅಂಡ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ಒಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಗೆ ಇಷ್ಟೇ ಪ್ರೈಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಒಂದು GST ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಇನ್ಕ್ರೀಸ್ ಟ್ಯಾಕ್ಸ್ ಟು GDP ಅಂಡ್ ರೆವೆನ್ಯೂ ಸರ್ಪ್ಲಸ್. ಈಗ GST ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಗವರ್ಮೆಂಟ್ಗೆ ಸ್ವಲ್ಪ ಮಟ್ಟದ ಅಮೌಂಟ್ ಹೋಗ್ತಾ ಇದೆ. ಆ ಅಮೌಂಟ್ ಇಂದ ಏನ್ ಮಾಡ್ತಾ ಇದ್ದಾರೆ? ಕನ್ಸ್ಟ್ರಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ತಾ ಇದ್ದಾರೆ, GDP ರೇಟ್ ಇನ್ಕ್ರೀಸ್ ಆಗ್ತಾ ಇದೆ, ರೆವೆನ್ಯೂ ಜಾಸ್ತಿ ಆಗ್ತಾ ಇದೆ, ಸರ್ಪ್ಲಸ್ ರೆವೆನ್ಯೂ ಆಗ್ತಾ ಇದೆ. ಇದೆಲ್ಲ ಒಂದು GST ನ ಮೇನ್ ಮೋಟೋ ಆಗಿದೆ. ನೆಕ್ಸ್ಟ್ ಒಂದು ಬೆನಿಫಿಟ್ಸ್ ಆಫ್ GST
for business and industry and for central and state governments and for the consumers. ಯಾವ ರೀತಿ ಈ GST ಬಂದು ಬೆನಿಫಿಟ್ ಕೊಡುತ್ತೆ ಅಂತ, ಫಾರ್ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ ಬಂದು ಈಸಿ ಕಂಪ್ಲಯನ್ಸ್ and it removes cascading effect and improves competitiveness. ಆಯ್ತಾ. ನೆಕ್ಸ್ಟ್ ಫಾರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಬಂದು ಸಿಂಪಲ್ ಅಂಡ್ ಈಸಿ ಟು ಅಡ್ಮಿನಿಸ್ಟರ್. ನೆಕ್ಸ್ಟ್ ಬಂದು ಬೆಟರ್ ಕಂಟ್ರೋಲ್ ಆನ್ ಲೀಕೇಜ್, consolidation of tax basis, higher revenue efficiency. Next for the consumer bandu single and transparent tax proportionate to the value of goods and services and it reduction of prices. Idu bandu benefits of GST to the business and industry, central and state governments and for the consumers. ನೆಕ್ಸ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಇಂಟ್ರಾ ಸ್ಟೇಟ್ ಅಂಡ್ ಇನ್ನೊಂದು ಇಂಟರ್ ಸ್ಟೇಟ್. ಇಂಟ್ರಾ ಸ್ಟೇಟ್ ಅಂದ್ರೆ ಏನು? ವಿತ್ ಇನ್ ದ ಸ್ಟೇಟ್. ಇಂಟರ್ ಸ್ಟೇಟ್ ಅಂದ್ರೆ ಔಟ್ಸೈಡ್ ದ ಸ್ಟೇಟ್ ಆರ್ ಬಿಟ್ವೀನ್ ಟೂ ಸ್ಟೇಟ್ಸ್ ಅಂತ ಅರ್ಥ. ಇಂಟ್ರಾ ಸ್ಟೇಟ್ ಅಲ್ಲಿ ಟೂ ಟೈಪ್ಸ್ ಇದೆ, ಒಂದು CGST ಮತ್ತೆ SGST, ಇದು ವಿತ್ ಇನ್ ದ ಸ್ಟೇಟ್. ನೆಕ್ಸ್ಟ್ ಬಂದು ಇಂಟರ್ ಸ್ಟೇಟ್ ಅಲ್ಲಿ IGST ಅನ್ನೋದಿದೆ, ಇಂಟರ್ಗ್ರೇಟೆಡ್ GST ಅಂತ ಹೇಳ್ಬಿಟ್ಟು, ಇದು ಅಡಿಷನಲ್ ಟ್ಯಾಕ್ಸ್ ಆಗಿದೆ. ನೆಕ್ಸ್ಟ್ ಬಂದು ಮೀನಿಂಗ್ ಆಫ್ CGST, SGST, IGST ನೋಡೋದಾದ್ರೆ, CGST means Central Goods and Services Tax to replace the existing tax like service tax, excise, etc. and it is levied by central government. Next SGST ಅಂದ್ರೆ ಏನು? It is mean state goods and service tax, replace the existing tax like sales tax, luxury tax, entry tax, etc. and it is levied by state government. IGST refers to the integrated goods and services tax and it is a combined form of CGST and IGST and it is levied by central government. Collection of tax, it is by central government, SGST on state government and IGST is also on central government. Next applicability, intrastate supply and it is interstate supply. Registration, no registration till the turnover crosses 12 lakhs, 10 lakhs for northern eastern states. No registration till the turnover crosses 20 lakhs, 10 lakhs for northern eastern states. Registration is mandatory for IGST. And composition, the dealer can use the benefit up to 75 lakh under the composition scheme. And on SGST, the dealer can use the benefit up to 75 lakh under the composition scheme. And on IGST, the composition scheme is not applicable in interstate supply. ಇದಿಷ್ಟು CGST, SGST ಗೆ IGST ಗೆ ಇರೋ ಡಿಫರೆನ್ಸ್ ಆಗಿದೆ. ನೆಕ್ಸ್ಟ್ ಬಂದು GST ಕೌನ್ಸಿಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. GST ಇಂಪ್ಲಿಮೆಂಟೆಡ್ ಆನ್ 1st July 2017 ಅಂಡರ್ 101 ಅಮೆಂಡ್ಮೆಂಟ್ by the finance minister Mr. Arun Jaitley. It replaced all the other form of indirect taxation and become an uniform, comprehensive and destination based from the indirect tax. Government of India formed GST Council to ensure the rules of GST would be implemented in all parts of India and that every eligible establishment would abide by the GST rules. ಈ GST ಕೌನ್ಸಿಲ್ ಮೇನ್ ಕೆಲಸ ಏನು? GST ಗೆ ಕೊಟ್ಟಿರುವಂತಹ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು, ಜನರಿಗೆ ಗೊತ್ತಾಗೋ ತರ ಮಾಡೋದು, ಇದೇ ಒಂದು ಪ್ರೊಸೀಜರ್ GST ಗೆ ಇದೆ ಅನ್ನೋ ತರ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಈ GST ಕೌನ್ಸಿಲ್ ಒಂದು ಕೆಲಸ ಆಗಿದೆ. Next, so the GST Council became the governing body of the GST implementation in India and ಈ GST Council ಬಂದು ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ನೋಡಿದಾದ್ರೆ 12th September 2016 ಅಲ್ಲಿ ಈ GST Council ಬಂದು ಸ್ಟಾರ್ಟ್ ಆಯಿತು. ಬಟ್ ಇದಕ್ಕೆ ಅಪ್ರೂವ್ ಕೊಟ್ಟಿದ್ದು ಬಂದು 10th September 2016 ಅಲ್ಲಿ ಈ GST Council ಗೆ ಅಪ್ರೂವ್ ಕೊಟ್ಟಿರ್ತಾರೆ. ಇದು ಬಂದು ಜಾಯಿಂಟ್ ಫಾರ್ಮ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಆಗಿರುತ್ತೆ. ಈ GST ಕೌನ್ಸಿಲ್ ಅಲ್ಲಿ ಎ ಜಾಯಿಂಟ್ ಫಾರ್ಮ್ ಆಫ್ ಸೆಂಟರ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಆಗಿದೆ ಈ GST ಕೌನ್ಸಿಲ್. ಇಟ್ ವಿಲ್ ಫಂಕ್ಷನ್ ಅಂಡರ್ ದ chairmanship of the union finance minister and will have the minister nominated by the states and UTs as members. ಇದರ ಒಂದು GST ಕೌನ್ಸಿಲ್ ಮೆಂಬರ್ಸ್ ಬಂದು ಫಿನಾನ್ಸ್ ಮಿನಿಸ್ಟರ್ ಕಡೆಯಿಂದ ಆಯ್ಕೆ ಆಗಿರ್ತಾರೆ. ನೆಕ್ಸ್ಟ್ ಬಂದು ದ ಕೌನ್ಸಿಲ್ ವಿಲ್ ಆಕ್ಟ್ ಆಸ್ ಈ ಕೌನ್ಸಿಲ್ ಬಂದು ಒಂದು ಬೆಂಚ್ ಮಾರ್ಕ್ ಅಂಡ್ ವಿಲ್ ಗೈಡ್ ದ ಸ್ಟೇಟ್ಸ್ ಅಂಡ್ ಯೂನಿಯನ್ ಆನ್ ಇಶ್ಯೂ ಲೈಕ್ ಟ್ಯಾಕ್ಸ್ ರೇಟ್ಸ್, ಎಕ್ಸೆಂಪ್ಷನ್ ಲಿಸ್ಟ್ ಅಂಡ್ ಥ್ರೆಶೋಲ್ಡ್ ಲಿಮಿಟ್ಸ್ ಎಕ್ಸೆಟ್ರಾ. ಈ ಒಂದು ಕೌನ್ಸಿಲ್ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಗೆ ಒಂದು ಗೈಡ್ ಆಗಿ ಅವರು
ಟ್ರೀಟ್ ಮಾಡ್ತಾರೆ. And the central government shall have a weightage of 1/3 of the total votes cast, and the votes of all the state governments taken together shall have a weightage of 2/3 of the total votes cast. ನೆಕ್ಸ್ಟ್ ಪವರ್ಸ್ ಆಫ್ GST ಕೌನ್ಸಿಲ್. ಈ GST ಕೌನ್ಸಿಲ್ಗೆ ಏನೇನೆಲ್ಲ ಪವರ್ಸ್ ಇದೆ ಅಂತ ನೋಡೋಣ. ಆಸ್ ಪರ್ ದ ಆರ್ಟಿಕಲ್ 279A, the council will make recommendations to the union and the states on the important issues related to GST, like the goods and services that may be subject or exempt from GST. ಕೆಲವೊಂದು ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಒಂದು ಎಕ್ಸೆಂಪ್ಟ್ ಆಗಿರ್ಬೋದು GST ಅಥವಾ ಆಡ್ ಆಗಿರ್ಬೋದು. ಅದು ಒಂದು ಪವರ್ ಆಫ್ GST ಕೌನ್ಸಿಲ್. ಅಂಡ್ ಪ್ರಿನ್ಸಿಪಲ್ ದಟ್ ಗವರ್ನ್ ಪ್ಲೇಸ್ ಆಫ್ ಸಪ್ಲೈ. ಅದ್ರ ಪವರ್ ಏನು, GST ಪವರ್ ಏನು, ಒಂದು ಗೂಡ್ ಸಪ್ಲೈ ಆಗ್ತಿದೆ ಅಥವಾ ಸರ್ವಿಸ್ ಏನಾದ್ರು ನಡೀತಾ ಇದೆ ಅಂತಂದ್ರೆ ಅದ್ರ ಪ್ರಿನ್ಸಿಪಲ್ಸ್ ಏನು ಅನ್ನೋದು ಈ ಒಂದು GST ಕೌನ್ಸಿಲ್ ಬಂದು ಅದ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ. ಅಂಡ್ ಥ್ರೆಶೋಲ್ಡ್ ಲಿಮಿಟ್ಸ್, ನೆಕ್ಸ್ಟ್ GST ರೇಟ್ಸ್ ಅನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ. ಪವರ್ ಇರುತ್ತೆ GST ಕೌನ್ಸಿಲ್ಗೆ ಯಾವ ರೀತಿಯಾದ GST ರೇಟ್ಸ್ ನ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಸರ್ಟೈನ್ ಸ್ಟೇಟ್ಸ್ ಎಕ್ಸೆಟ್ರಾ. ಒಂದು ಸ್ಟೇಟ್ಸ್ ಅಲ್ಲಿ ಬಂದು ಎಕ್ಸ್ಟ್ರಾ GST ಚಾರ್ಜ್ ಮಾಡೋದಾಗಿರ್ಬೋದು ಅಥವಾ ಕಡಿಮೆ GST ಚಾರ್ಜ್ ಮಾಡೋದಾಗಿರ್ಬೋದು. ಈ ತರ ಒಂದು ಆಕ್ಟಿವಿಟೀಸ್ ಕೂಡ GST ಕೌನ್ಸಿಲ್ಗೆ ಗವರ್ನ್ ಮಾಡುವಂತಹ ಒಂದು ಪವರ್ ಇದೆ ಅಂತ ಹೇಳ್ಬೋದು. ಅಂಡ್ ಟ್ರಾನ್ಸಿಷನ್ ಪ್ರೊವಿಷನ್ಸ್. ಟ್ರಾನ್ಸಿಷನ್ ಅಂದ್ರೆ ಏನು, ಟ್ರಾನ್ಸಾಕ್ಟ್ ಆಗ್ಬೇಕಾದ್ರೆ ಗೂಡ್ಸ್ ಏನಾದ್ರು ಟ್ರಾನ್ಸಾಕ್ಟ್ ಆಗ್ಬೇಕಾದ್ರೆ ಅಲ್ಲಿ ನಡೆಯುವಂತಹ GST ಯಾವ ತರ ಇರುತ್ತೆ. ಮೋಸ್ಟ್ ಪ್ರಾಬಬಲಿ ಟ್ರಾನ್ಸಾಕ್ಷನ್ ಮೇಲೆ ಯಾವುದೇ ರೀತಿಯಾದ GST ಬೀಳಲ್ಲ. ಟ್ಯಾಕ್ಸ್ ಬಂದು ಬೀಳುತ್ತೆ, ಬಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಬೀಳಲ್ಲ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಬೀಳೋದು ಬಂದು ಒಂದು ಪರ್ಸನ್ ಮೇಲೆ ಬೀಳುತ್ತೆ, ಒಂದು ಪ್ರಾಡಕ್ಟ್. ಸೊ ಯಾವುದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಇದು ಬೀಳಲ್ಲ. ಇಫ್ ಇನ್ ಕೇಸ್ ಬಿದ್ರೂ ಕೂಡ ಅದು ಒಂದು ಸ್ಪೆಷಲ್ ಕೇಸಸ್ ಅಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಆಫ್ GST ಕೌನ್ಸಿಲ್. ಈ GST ಕೌನ್ಸಿಲ್ ಫಂಕ್ಷನ್ಸ್ ಏನು ಅಂತ ನೋಡೋದಾದ್ರೆ, ದ ಟ್ಯಾಕ್ಸಸ್, ಸೆಸ್ಸಸ್ ಅಂಡ್ ಸಬ್ಚಾರ್ಜ್ ವಿಚ್ ಮೇ ಬಿ ಸಬ್ಸ್ಯೂಮ್ಡ್ ಇನ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಇವೆಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸಸ್ ಅಲ್ಲಿ ಅವಾಯ್ಡ್ ಆಗಿರ್ಬೋದು ಅಥವಾ ಒಂದು ಕಡಿಮೆ ಆಗಿರ್ಬೋದು. ದ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಮೇ ಬಿ ಸಬ್ಜೆಕ್ಟ್ ಟು ಆರ್ ಎಕ್ಸೆಂಪ್ಟ್ ಫ್ರಮ್ GST. ಅದೇ ಎಕ್ಸೆಂಪ್ಟ್ ಆಗಿರ್ಬೋದು ಅಥವಾ ಆಡ್ ಆಗಿರ್ಬೋದು GST ಅಲ್ಲಿ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಬಂದು. ಮಾಡೆಲ್ GST ಲಾಸ್, ಪ್ರಿನ್ಸಿಪಲ್ಸ್ ಆಫ್ ಲೆವಿ, ಅಪ್ರೋಚ್ಮೆಂಟ್ ಆಫ್ IGST ಅಂಡ್ ದ ಪ್ರಿನ್ಸಿಪಲ್ಸ್ ದಟ್ ಗವರ್ನ್ ದ ಪ್ಲೇಸ್ ಆಫ್ ಸಪ್ಲೈ. IGST ಬಂದು ಒಂದು ಪ್ರಿನ್ಸಿಪಲ್ಸ್ ಆಫ್ ಪ್ಲೇಸ್ ಆಫ್ ಸಪ್ಲೈನ ಗವರ್ನ್ ಮಾಡುತ್ತೆ ಅಂತ ಹೇಳ್ಬೋದು. ಈ GST ಲಾಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಫ್ ಲೆವಿ ಆಗಿರ್ಬೋದು. ಅಂಡ್ ದ ಥ್ರೆಶೋಲ್ಡ್ ಲಿಮಿಟ್ ಟರ್ನ್ ಓವರ್ below which goods and services may be exempted from the GST. ಥ್ರೆಶೋಲ್ಡ್ ಲಿಮಿಟ್ ಬಂದು ಯಾವ್ದ್ರಲ್ಲಾದ್ರೂ ಟರ್ನ್ ಓವರ್ ಬಿಲೋ ಇದ್ರೆ ಅಂತ ಒಂದು ಗೂಡ್ಸ್ ಬಂದು GST ಇಂದ ಎಕ್ಸೆಂಪ್ಟ್ ಆಗುತ್ತೆ. GST ರೇಟ್ಸ್ ಇನ್ಕ್ಲೂಡ್ಸ್ ಫ್ಲೋರ್ ರೇಟ್ಸ್ ಅಂತ ಹೇಳಿದ್ದಾರೆ. ಎನಿ ಸ್ಪೆಷಲ್ ರೇಟ್ಸ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ to raise additional resources during any natural calamity or disaster. Special provision with the respect to the states of Arunachal Pradesh, Assam, Jammu Kashmir, Manipur, Mizoram, Nagaland, Sikkim, Tripura, Himachal Pradesh and Uttarakhand. And any other matter released to the GST, the council may decide. ಇದಿಷ್ಟು ಫಂಕ್ಷನ್ಸ್ ಆಫ್ GST ಕೌನ್ಸಿಲ್ ಆಗಿದೆ. ಈ ಒಂದು ಚಾಪ್ಟರ್ ಬಂದು ಇಲ್ಲಿಗೆ ಮುಗಿತು. ಈ ಒಂದು ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ಕೂಡ ತುಂಬಾ ಶಾರ್ಟ್ ಅಂಡ್ ಕ್ಯೂಟ್ ಆಗಿದೆ. ಬೇಗ ಬೇಗ ಮುಗಿಸ್ಕೋತಾ ಹೋಗ್ಬೋದು. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.